ರೇಖಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರೇಖಾ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಅಣ್ಣ ಅವ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಅವ್ರ ಹುಟ್ಟಿದ ದಿನಾಂಕ ಏನಿಲ್ಲ, ಗೊತ್ತಿಲ್ಲ ಮ್ಯಾಮ್. ಗೊತ್ತಿಲ್ವಾ? ಸರಿ, 108ರ ಒಳಗೆ ಒಂದು ಸಂಖ್ಯೆ ಹೇಳಿ. 9. 9. ಏನ್ ಪ್ರಶ್ನೆ ಇತ್ತು? ಅವ್ರದ್ದು ಜೀವನದ ಬಗ್ಗೆ ಕೇಳ್ಬೇಕಾಗಿತ್ತು. ಸಾರಿ, ಕೇಳಿಸ್ಲಿಲ್ಲ ಅಮ್ಮ, ಮತ್ತೊಂದ್ಸಲ ಹೇಳಿ. ಜೀವನದ ಬಗ್ಗೆ. ಜೀವನದ ಬಗ್ಗೆನಾ? ಸರಿ ಮುಂದೆ. ಸರಿ ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ರೇಖಾ ಅವರೇ ನಮಸ್ಕಾರ. 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 ಅವರ ಮುಂದಿನ ಬದುಕು ಹೇಗಿದೆ ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ನೋಡಿಪ್ಪ, ಈಗ ತತ್ಕಾಲದಲ್ಲಿ ಅವರಿಗೆ ಅನಾನುಕೂಲ ಸೂಚಿಸ್ತಾ ಇದೆ. ಕಾರಣ ಏನಂದರೆ, ನೀವು ಸೂಚಿಸಿದಂಥ ಸಂಖ್ಯೆಯ ಅಧಿಪತಿ ಸ್ವಲ್ಪ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಹೀಗಾಗಿ ಸ್ವಲ್ಪ ಅಸಮಾಧಾನ, ಹಿನ್ನಡೆಗಳು, ಈ ಥರದ್ದು ಲಕ್ಷಣ ಇದೆ. ಮೇ 14ರ ನಂತರ ಅವರ ಬದುಕಿಗೆ ಒಂದು ದಾರಿ ಸಿಗುತ್ತೆ. ಆದರೆ ಅವರೊಂದು ನಿಷ್ಠೆಯಿಂದ ಒಂದು ಆರಾಧನೆ ಮಾಡಬೇಕು. ಹತ್ತಿರದಲ್ಲಿ ಯಾವುದಾದ್ರು ಗುರುಮಂದಿರ ಇದ್ದರೆ ಗುರು ಸನ್ನಿಧಾನಕ್ಕೆ ಪ್ರತಿ ಗುರುವಾರ ಸ್ವಲ್ಪ ಬೆಲ್ಲ ಹಾಗೂ ಕಡಲೆ ಸಮರ್ಪಣೆ ಮಾಡಲಿ. ಇದು ಬೇಕು ಅವರಿಗೆ. ಇದರಿಂದ ಅವರ ಬದುಕು ಸಿಹಿಯಾಗುತ್ತೆ, ಅನುಕೂಲ ಉಂಟಾಗುತ್ತೆ. ಆತಂಕ ಬೇಡ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಪ್ರಕಾಶ್ ಅವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಪ್ರಕಾಶ್ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 3/3/2007. 3/3/2007. ಹೌದು. ಓಕೆ. ಸಮಯ ಗೊತ್ತಿಲ್ಲ. ಸರಿ, ಏನ್ ಪ್ರಶ್ನೆ ಇತ್ತು? ಅವರು ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಪ್ರಕಾಶ್ ಅವರೇ. ನಮಸ್ತೆ ಸರ್. ನಮಸ್ಕಾರ. ಇದು ಏನು ಮಖ ನಕ್ಷತ್ರ ಸಿಂಹರಾಶಿ ಅಂತ ನೋಡ್ತಾ ಇದ್ದೀರಾ ಅವರ? ಹೌದು. ಹಾಂ, ಸರಿ ಆಯಿತು. ವಿದ್ಯಾಭ್ಯಾಸಕ್ಕೆ ನೋಡಿ, ಈಗ ವಿದ್ಯಾಧಿಪತಿಯಾಗಿರ್ತಕ್ಕಂಥ ಒಂದು ಸ್ವಲ್ಪ ಬಲಹೀನನಾಗಿದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ತೊಂದರೆ ಉಂಟಾಗುತ್ತೆ. ನೀವು ಪ್ರತಿ ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ನೀವು ಪ್ರತಿ ಬುಧವಾರ ಅಲ್ಲಿ ಹೆಸರುಬೇಳೆ ಪಾಯಸ ನೈವೇದ್ಯ ಮಾಡಿಸಿ. ಹೆಸರುಬೇಳೆ ನೈವೇದ್ಯವನ್ನು ಪಾಯಸ ಮಾಡಿಸಿ ಸ್ವಲ್ಪ ಪ್ರಸಾದ ತಿನ್ನಿಸಿ. ಪ್ರತಿ ಬುಧವಾರ ಮಾಡಿ ಒಂದು 3 ವರ್ಷಗಳ ಕಾಲ ಇದನ್ನು ಮಾಡಬೇಕಾಗತ್ತೆ. ಒಂದು ಸುದೀರ್ಘವಾದ ತಪಸ್ಸು ಬೇಕು. ಹೀಗಾಗಿ ಆದ್ದರಿಂದ ಅವರಿಗೆ ವಿದ್ಯೆಯಲ್ಲಿ ತುಂಬ ಆಸಕ್ತಿ ಬರುತ್ತೆ. ನೀವು ಮಾಡಿ ನೋಡಿ, ಒಳ್ಳೆಯದಾಗಲಿ. ಎಸ್, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಿಮಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಹಿಮಾ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಯಾರು? ಮಗನ ಬಗ್ಗೆನಾ? ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 20/6/1989. ಸಮಯ ಮಂಗಳವಾರ 5ರಿಂದ 6 ಗಂಟೆ ಒಳಗೆ, ರಾತ್ರಿ. ಸಂಜೆನಾ? 5ರಿಂದ 6. ಸರಿ, ಏನ್ ಪ್ರಶ್ನೆ ಇತ್ತು? ಅದೇ ಅವನ ಮದುವೆ ಬಗ್ಗೆ ಕೇಳಬೇಕಾಯ್ತು. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ. 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 ವಿವಾಹದ ಬಗ್ಗೆ ಪ್ರಶ್ನೆ ಅಲ್ವಾ ತಮ್ಮದು? ನೋಡಿ, ವಿವಾಹದ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಅಷ್ಟಮ ಸ್ಥಾನ ಅದು ಒಂದು ನಷ್ಟ ಸ್ಥಾನ ಅಂತ ಅದಕ್ಕೆ ಹೆಸರು. ಹೀಗಾಗಿ ಯಾರು ವಿವಾಹವನ್ನು ಏರ್ಪಾಡು ಮಾಡಬೇಕೋ ಅವನೇ ಒಂದು ನಷ್ಟದಲ್ಲಿದ್ದಾಗ ವಿವಾಹ ಭಾವ, ಆ ಫಲವೂ ನಷ್ಟವಾಗಿಬಿಡುತ್ತೆ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ಮತ್ತು ಅಷ್ಟಮಾಧಿಪತಿ ಸಪ್ತಮದಲ್ಲಿರೋದು, ಈ ಪರಿವರ್ತನೆ ಇದೆಯಲ್ಲ, ಇದೊಂದು ಸ್ವಲ್ಪ ತೊಡಕು ಹೆಚ್ಚನ್ನು ಮಾಡುತ್ತೆ. ಹೀಗಾಗಿ ಇಲ್ಲಿ ಬುಧ, ಗುರು, ಶುಕ್ರ ಈ ಗ್ರಹಗಳ ಶಾಂತಿ ಮಾಡಿಸ್ಬೇಕು. ತಾವು ಮಾಡಿಸಿದ್ದೀರಾ ಇಲ್ವಾ ಗೊತ್ತಿಲ್ಲ, ಈ ಹಿಂದೆ ಮಾಡಿಸಿದ್ರಾ? ಮೂಲ ನಕ್ಷತ್ರದ ಹುಟ್ಟಿಗನೆ ಅಂತ ಹೇಳಿ ಸ್ವಲ್ಪ ಇದು ಮಾಡಿದ್ವಿ. ಅಷ್ಟೇ. ಇಲ್ಲ, ಅದೆಲ್ಲ ಸಮಸ್ಯೆ. ನೋಡಿ, ಯಾವುದೋ ಈ ಥರದ್ದೊಂದು ನೀವು ತಪ್ಪು ಕಲ್ಪನೆಯಲ್ಲಿ ನೀವು ಪಾಪ ಒಂದು ಇದನ್ನು ಮಾಡ್ಕೊಂಡ್ಬಿಡ್ತೀರಾ. ಇದೇ ಒಂದು ದೊಡ್ಡ ಏನು ತೊಂದರೆ ಆಗಿಬಿಡುತ್ತೆ. ಹೀಗಾಗಿ ಇವರು ಬೇಕಾಗಿರೋದು ಬುಧ, ಶುಕ್ರ, ಗುರು ಶಾಂತಿ. ಈ ಗ್ರಹ ಶಾಂತಿಯನ್ನು ಹತ್ತಿರದಲ್ಲಿ ಯಾರಾದ್ರೂ ಒಳ್ಳೆಯ ಪುರೋಹಿತರನ್ನು ನೋಡಿ ಈ ಶಾಂತಿಯನ್ನು ಮಾಡಿಸಿ. ಶಾಂತಿ ಮಾಡಿಸೋದರಿಂದಾಗಿ ಬದುಕಿಗೆ ಒಂದು ಬೇರೆ ದಾರಿ ಸಿಗುತ್ತೆ. ಭಗವಂತನ ಕೃಪೆ ಆದಮೇಲೆ ಭಗವಂತನೇ ಯಾರದ್ದೋ ಮೂಲಕ ನಿಮ್ಮ ಮಾರ್ಗವನ್ನು ಬದಲಿಸ್ಬಿಡ್ತಾನೆ. ಪಥ ಬದಲಾವಣೆ ಆಗುತ್ತೆ. ಆಗ ನಿಮಗೆ ಒಳ್ಳೆಯ ಫಲಗಳು ಸಿಗ್ತಾ ಹೋಗುತ್ತೆ. ಹೀಗಾಗಿ ದಯವಿಟ್ಟು ಈ ಶಾಂತಿ ಮಾಡಿಸಿ ಅವರಿಗೆ ಅವರ ಸಮಾನವಾಗಿರ್ತಕ್ಕಂಥ ಒಂದು ಫಲ ಖಂಡಿತ ದೈವಾನುಗ್ರಹದಿಂದ ಉಂಟಾಗುತ್ತೆ. ಆತಂಕ ಬೇಡ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.